ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ನಡೆದ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ಅತ್ಯಂತ ಕಠಿಣ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡ ಬಳಿಕ ಈಗ ಬರ್ತಿರುವಂತಹ ಹೊಸ ಮಾಹಿತಿ ಏನು ಅಂತ ಹೇಳಿದ್ರೆ, ಓರ್ವ BSF ಯೋಧ, ಗಡಿ ಭದ್ರತಾ ಯೋಧನನ್ನು ಪಾಕಿಸ್ತಾನ ವಶಕ್ಕೆ ಪಡೆದುಕೊಂಡಿದೆ ಎನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ವರದಿಯನ್ನು ಪ್ರಸಾರ ಮಾಡಿವೆ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧ PK ಸಿಂಗ್ ಎಂಬವರನ್ನು ಪಾಕಿಸ್ತಾನದ ಸೇನೆ ವಶಕ್ಕೆ ಪಡೆದಿದೆ, ಅವರನ್ನು ಬಂಧಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತದೆ. ನಿನ್ನೆ ಅಂದರೆ ಬುಧವಾರ 23ನೇ ತಾರೀಕು, ಏಪ್ರಿಲ್ 23ನೇ ತಾರೀಕು ಈ ಘಟನೆ ನಡೆದಿರುವಂಥದ್ದು. ಯಾಕೆ ಬಂಧನ ಆಯಿತು, BSF ಯೋಧನನ್ನೇ ಯಾಕೆ ಪಾಕಿಸ್ತಾನದ ಸೈನಿಕರು ಬಂಧಿಸಿದ್ರು ಅಂತ ಹೇಳಿದ್ರೆ, ಮಧ್ಯಾಹ್ನದ ವೇಳೆಗೆ ಸುಡು ಬಿಸಿಲಲ್ಲಿ ನೆರಳು ಬೇಕು ಅಂಥೇಳಿ ತನ್ನ ಜೊತೆಗಿದ್ದಂತಹ ರೈತರ ಜೊತೆಗೆ ಭಾರತದ BSFನ ಯೋಧ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಗಡಿಯನ್ನು ಕ್ರಾಸ್ ಮಾಡಿದ್ರು. ಗಡಿಯನ್ನು ಕ್ರಾಸ್ ಮಾಡಿ ಪಾಕಿಸ್ತಾನದ ಗಡಿಯ ಒಳಗಡೆ ಆಕಸ್ಮಿಕವಾಗಿ ಕಾಲಿಟ್ಟರು. ಆ ಕಾರಣಕ್ಕೋಸ್ಕರ ಬಂಧನವನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. BSFನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ PK ಸಿಂಗ್ ಅವರನ್ನ ಪಾಕಿಸ್ತಾನ ಸೇನೆ ಬಂಧನ ಮಾಡಿರುವಂಥದ್ದು. ಸೊ ಪಾಕಿಸ್ತಾನ ಸೇನೆಯ ವಶದಲ್ಲಿರುವಂತಹ ಯೋಧನನ್ನ ಮತ್ತೆ ತಮ್ಮ ವಾಪಸ್ ಕರೆದುಕೊಳ್ಳಲಿಕ್ಕೆ ಈಗ ಭಾರತ ಕೂಡ ಪ್ರಯತ್ನವನ್ನು ಪಡ್ತಾ ಇದೆ. ಇವೆಲ್ಲ ಸೇನಾಧಿಕಾರಿಗಳ ಮಟ್ಟದಲ್ಲಿ ನಡೆಯುವಂತಹ ಮಾತುಕತೆಗಳು, ಫ್ಲಾಗ್ ಮೀಟಿಂಗ್ ಅಂತ ಹೇಳಿ ಕರೀತೀವಿ. ಅಂದರೆ ಗಡಿಯಲ್ಲಿ ನಿಯೋಜನೆಗೊಂಡಿರುವಂತಹ ಸೇನಾಧಿಕಾರಿಗಳು, ಭಾರತದ ಸೇನಾಧಿಕಾರಿಗಳು ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜನೆಗೊಂಡಿರುವಂತಹ ಪಾಕಿಸ್ತಾನದ ಸೇನಾಧಿಕಾರಿಗಳು ಇಬ್ಬರು ಮಾತುಕತೆ ಮಾಡಿ ಈ ಯೋಧನನ್ನು ವಾಪಸ್ ಭಾರತಕ್ಕೆ ಕಳುಹಿಸುವ ಬಗ್ಗೆ ಮಾತುಕತೆ ಶುರುವಾಗಿದೆ ಎನ್ನುವಂಥ ಅಂಶವನ್ನು BSF ಅಧಿಕೃತವಾಗಿ ಕೊಟ್ಟಿರುವಂಥದ್ದು. ಭಾರತೀಯ ಗಡಿ ಭದ್ರತಾ ಪಡೆ ಪಹಲ್ಗಾಮ್ನಲ್ಲಿ 26 ಮಂದಿ ಅಮಾಯಕರ ಹತ್ಯೆಯ ಬಳಿಕ ಮತ್ತು ಅದಕ್ಕೆ ಪ್ರತೀಕಾರವಾಗಿ ಭಾರತದ ರಾಜತಾಂತ್ರಿಕ ಕ್ರಮಗಳ ನಡುವೆಯೇ ಏಪ್ರಿಲ್ 23ನೇ ತಾರೀಕು ನಿನ್ನೆ ಈ ಯೋಧ ಗಡಿಯನ್ನು ದಾಟಿ ಆ ಕಡೆ ಹೋಗಿದ್ದಾರೆ. ಆಕಸ್ಮಿಕವಾಗಿ, ಉದ್ದೇಶಪೂರ್ವಕವಾಗಿ ಅಲ್ಲ. ಮಾಹಿತಿಗಳ ಪ್ರಕಾರ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಹೀಗಾಗಿ ನೆರಳು ಪಡೆಯುವ ಸಲುವಾಗಿ ನೆರಳಿದ್ದ ಜಾಗಕ್ಕೆ ಹೋಗಿದ್ದಾರೆ. ಸೊ ಅದು ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನು ಕ್ರಾಸ್ ಮಾಡಿದ ಕಾರಣಕ್ಕೋಸ್ಕರ ಈಗ ಅವರನ್ನು ವಶಕ್ಕೆ ಪಡೆಯಲಾಗಿರುವಂಥದ್ದು. ಈ ಘಟನೆ ನಡೆದಿರುವಂಥದ್ದು ಪಂಜಾಬ್ನ ಫಿರೋಜ್ಪುರ್ ಗಡಿಭಾಗದಲ್ಲಿ, ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವಂತಹ ಪಂಜಾಬ್ನ ಫಿರೋಜ್ಪುರ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸೊ ಈ ಯೋಧನನ್ನು ಈಗ ವಾಪಸ್ ಪಡೆದುಕೊಳ್ಳಲಿಕ್ಕೆ ಭಾರತದ ಸೇನಾಧಿಕಾರಿಗಳು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದು ಒಂದು ಸುದ್ದಿ. ಇತ್ತ BSF ಇನ್ನೊಂದು ಪ್ರಮುಖವಾದಂತಹ ಕ್ರಮವನ್ನು ಇವತ್ತು ಘೋಷಣೆ ಮಾಡಿದೆ. BSFನ ಪಂಜಾಬ್ ಫ್ರಾಂಟಿಯರ್ ಏನಿದೆ, ಪಂಜಾಬ್ ವಿಭಾಗ ಏನಿದೆ, ಅದು ಪ್ರಮುಖವಾಗಿ ಒಂದು ಕ್ರಮವನ್ನು ಘೋಷಣೆ ಮಾಡಿದೆ. ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಜೊತೆಗೆ ನಾವೇನು ಗಡಿಯನ್ನು ಹಂಚಿಕೊಳ್ತಾ ಇದ್ದೀವಿ, ಅಲ್ಲಿ ಏನು ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಏನು ನಡೀತಾ ಇತ್ತು, ಆ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನದ ಸೇನಾಧಿಕಾರಿಗಳ ಜೊತೆಗೆ, ಆ ಗಡಿಯಲ್ಲಿರುವಂತಹ ಸೇನಾಧಿಕಾರಿಗಳ ಜೊತೆಗೆ ಹಸ್ತಲಾಘವ ಮಾಡಲ್ಲ ಎನ್ನುವಂತಹ ಘೋಷಣೆಯನ್ನ BSF ಮಾಡಿದೆ. ಜೊತೆಗೆ ಈ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಆಗುವಂತಹ ಸಂದರ್ಭದಲ್ಲಿ ಗಡಿ ಬಂದಾಗಿರುತ್ತೆ, ಗೇಟ್ ಓಪನ್ ಇರಲ್ಲ. ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಸಾಕಷ್ಟು ರೋಚಕವಾಗಿರುವಂತಹ ಕಾರ್ಯಕ್ರಮ, ಸಾಕಷ್ಟು ಜನ ವೀಕ್ಷಕರನ್ನು ಪಡೆಯುವಂತಹ ಕಾರ್ಯಕ್ರಮ ಅದು ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಏನು ಪ್ರತಿದಿನ ನಡೆಯುತ್ತೆ, ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಹಸ್ತಲಾಘವವನ್ನು ನಮ್ಮ ಎದುರಾಳಿ ಶತ್ರುಗಳಿಗೆ ನಾವು ಕೊಡಲ್ಲ ಎನ್ನುವಂತಹ ಘೋಷಣೆಯನ್ನು BSF ಮಾಡಿದೆ. BSF ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಅಂದರೆ ಗಡಿಯಾಚೆಗಿಂದ ಭಾರತದ ಮೇಲೆ ಆಗ್ತಾ ಇರುವಂತಹ ದ್ವೇಷಭರಿತವಾದಂತಹ ಕೃತ್ಯಗಳೇನಿದೆ, ಆ ಹಿನ್ನೆಲೆಯಲ್ಲಿ ಅದರ ಗಾಂಭೀರ್ಯತೆಯನ್ನು ಅರಿತು ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಎನ್ನುವಂಥ ಅಂಶವನ್ನು BSF ಇವತ್ತು ಘೋಷಣೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಯೋಧನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೇನಾ ಮೂಲಗಳ ಮಾಹಿತಿಗಳ ಪ್ರಕಾರ ಈ ರೀತಿ ಗಡಿದಾಟಿ ಆಕಸ್ಮಿಕವಾಗಿ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಪಾಕಿಸ್ತಾನದ ಕಡೆಗೆ ಹೋಗುವಂಥದ್ದು ಅಥವಾ ಪಾಕಿಸ್ತಾನದ ಸೈನಿಕರು ಆಕಸ್ಮಿಕವಾಗಿ ದಾಟಿ
ಭಾರತದ ಕಡೆಗೆ, ಭಾರತದ ಗಡಿಯೊಳಗೆ ಬರುವಂಥದ್ದು ಇದು ಸಹಜವಾಗಿ ಆಗಾಗ್ಗೆ ನಡೆಯುವಂತಹ ಬೆಳವಣಿಗೆಗಳು ಎನ್ನುವಂಥ ಅಂಶವನ್ನು ಸೇನಾ ಮೂಲಗಳು ಹೇಳಿವೆ ಅಂತೇಳಿ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ನಮ್ಮ BSF ಯೋಧ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅಂಥೇಳಿ ನಾವು ಭಾವಿಸ್ಬೋದು. ಬಟ್ ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನಾವು. ಪುಲ್ವಾಮಾ ದಾಳಿ ಆದಂತಹ ಸಂದರ್ಭದಲ್ಲಿ ಏನು ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಆ ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ನಮ್ಮ ಯುದ್ಧ ವಿಮಾನ ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿಯನ್ನು, ವಾಯು ಪ್ರದೇಶವನ್ನು ದಾಟಿದ್ರ ಕಾರಣಕ್ಕೋಸ್ಕರ ಎಲ್ರಿಗೂ ಗೊತ್ತಿದೆ, ಅಭಿಷೇಕ್ ವಾಯುಸೇನೆಯ ಯೋಧ, ಅವರನ್ನು ಪಾಕಿಸ್ತಾನದವರು ವಶಕ್ಕೆ ಪಡೆದುಕೊಂಡಿದ್ರು. ಸೊ ಆ ಸರ್ಜಿಕಲ್ ಸ್ಟ್ರೈಕ್ ನಂತರದ ಬೆಳವಣಿಗೆಗೆ ಹೊಸ ಟ್ವಿಸ್ಟ್ ಸಿಕ್ಕಂತಹ ಘಟನಾವಳಿ. ಸೊ ಆಗ ಕೂಡ ಭಯೋತ್ಪಾದಕ ದಾಳಿ ನಡೆದಾದ ಬಳಿಕ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್. ಈಗ BSF ಯೋಧ ಏನು ಪಾಕಿಸ್ತಾನದ ವಶದಲ್ಲಿದ್ದಾರೆ ಆಕಸ್ಮಿಕವಾಗಿ ಗಡಿ ದಾಟಿದ ಕಾರಣಕ್ಕೋಸ್ಕರ, ಇದು ಕೂಡ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಬಳಿಕ ನಡೆದಂತಹ ಘಟನೆ ಆಗಿರೋದ್ರಿಂದಾಗಿ ಸಹಜವಾಗಿ ಒಂದು ಆತಂಕ ಇರುತ್ತೆ. ಪಾಕಿಸ್ತಾನದವರು ಮೊದಲೇ ನರಿಬುದ್ಧಿಯವರು, ಕುತಂತ್ರಿಗಳು, ಎದುರುಗಡೆ ಬಂದು ಪೈಪೋಟಿ ಮಾಡುವಷ್ಟು ಅಥವಾ ನಮ್ಮ ಜೊತೆಗೆ ನಮ್ಮ ಅಭಿವೃದ್ಧಿಯ ವಿಚಾರದಲ್ಲಿ, ಭಾರತದ ಅಭಿವೃದ್ಧಿಯ ವಿಚಾರದಲ್ಲಿ ನಮ್ಮ ಜೊತೆಗೆ ಸರಿಸಮಾನಾಗಿ ಪೈಪೋಟಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಒಂದು ದೇಶ ಇಂತಹ ಕೃತ್ಯಗಳನ್ನು, ಕುತಂತ್ರಗಳನ್ನು, ಕಚಡ ಕೆಲಸವನ್ನು ಮಾಡ್ತಾ ಇರುತ್ತೆ ಅವಾಗ. ಸೊ ಅಂತಹ ನರಿಬುದ್ಧಿಯ ರಾಷ್ಟ್ರದ ಜೊತೆಗೆ ಇಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆತಂಕ ಇರುತ್ತೆ. ಬಟ್ ಸೇನಾಧಿಕಾರಿಗಳ ಮಾಹಿತಿಗಳ ಪ್ರಕಾರ ಸುರಕ್ಷಿತವಾಗಿ ನಮ್ಮ BSF ಯೋಧ ವಾಪಸ್ ಬರ್ತಾರೆ ಅಂಥೇಳಿ ನಾವು ಭಾವಿಸಬಹುದು.